ಬಿಗ್ ಬಾಸ್ ಸೀಸನ್ 12 ನ ವಿನ್ನರ್ ಅಶ್ವಿನಿ ಗೌಡ ಅವರು ಆಗಬೇಕು ಅಂತ ಹೇಳಿ ಕನ್ನಡಪರ ಸಂಘಟನೆಗಳು ಇಲ್ಲಿ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಬಂದು ಪೂಜೆಯನ್ನ ಸಲ್ಲಿಸಿ ಏನಾದ್ರೂ ಆಗ್ಲಿ ಅಶ್ವಿನಿ ಗೌಡ ಅವರು ಗೆಲ್ಲಲಿ ಅಂತ ಹೇಳಿ ಪಣ ತೊಟ್ಟು ದೇವರಲ್ಲಿ ಪ್ರಾರ್ಥಿಸಿದ್ದಾರೆ. लक्ष्मी समस्त भूतानाम् आदिभूतानि अनेक रूप रूपाय विष्णवे श्री समस्त लक्ष्मी नारसिंह स्वामी उत्तमहाजनानाम् अष्टोत्तरविधानदर्शयिनी वेदेशाम् ಬಿಗ್ ಬಾಸ್ ಸೀಸನ್ 12 ನ ವಿನ್ನರ್ ಅಶ್ವಿನಿ ಗೌಡ ಅವರು ಆಗಬೇಕು ಅಂತ ಹೇಳಿ ಕನ್ನಡಪರ ಸಂಘಟನೆಗಳು ಇಲ್ಲಿ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಬಂದು ಪೂಜೆಯನ್ನ ಸಲ್ಲಿಸಿ ಏನಾದ್ರೂ ಆಗ್ಲಿ ಅಶ್ವಿನಿ ಗೌಡ ಅವರು ಗೆಲ್ಲಲಿ ಅಂತ ಹೇಳಿ ಪಣ ತೊಟ್ಟು ದೇವರಲ್ಲಿ ಪ್ರಾರ್ಥಿಸಿದ್ದಾರೆ. ಬನ್ನಿ ಅವರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಗೌರವಾಧ್ಯಕ್ಷರಾದಂತ ಅಶ್ವಿನಿ ಗೌಡರು ಬಿಗ್ ಬಾಸ್ ನಲ್ಲಿ ಅದ್ಭುತವಾಗಿ ಆಟವನ್ನ ಆಡಿದ್ದಾರೆ. ಎಲ್ಲ ಕನ್ನಡಿಗರ ಮನಸ್ಸನ್ನ ಗೆದ್ದಿದ್ದಾರೆ. ಇವತ್ತು ಶ್ರೀಸಾಮಾನ್ಯರ ಬಾಯಲ್ಲಿ ಅಶ್ವಿನಿ ಗೌಡರ ಬಗ್ಗೆ ಒಳ್ಳೆ ಮಾತನ್ನ ಕೇಳ್ತಾ ಇದೀವಿ. ಹಾಗಾಗಿ ಎಲ್ಲ ಕನ್ನಡಿಗರು ಅವರಿಗೆ ಮತವನ್ನ ನೀಡಿ ಅವ್ರನ್ನ ಜಯಶೀಲರಾಗಿ ಮಾಡ್ಲಿ, ಬಿಗ್ ಬಾಸ್ ನ ಗೆದ್ದು ಬರ್ಲಿ ಅಶ್ವಿನಿ ಗೌಡರು ಅಂತ ಹೇಳಿ ಇವತ್ತು ಅತ್ತಿಗುಪ್ಪೆಯಲ್ಲಿರುವಂತ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆಯನ್ನ ಮಾಡಿಸೋದ್ರ ಮುಖಾಂತರ ಈಗ ದೇವಸ್ಥಾನದ ಮುಂಭಾಗ ತೆಂಗಿನಕಾಯಿ ಹೊಡೆಯುವಂತ
ಒಂದು ಸೇವೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಿಳಾ ಘಟಕದ ರಾಜ್ಯ ಗೌರವಾಧ್ಯಕ್ಷರು, ಕನ್ನಡದ ಪರ ಚಿಂತಕಿ, ಕನ್ನಡ ಪರ ಹೋರಾಟಗಾತಿ, ಹೃದಯವಂತೆ, ಅಂಧರ ಕಣ್ಣಿಗೆ ಬೆಳಕಾಗಿ ನಿಂತಂತ ಅಶ್ವಿನಿ ಗೌಡ್ರು ಬಿಗ್ ಬಾಸ್ ಇನ್ನ ಸ್ಪರ್ಧೆಯಿಂದ ಗೆದ್ದು ಬರಲಿ ಅನ್ನೋದೇ ನಮ್ಮೆಲ್ಲರ ಆಸೆ. ಹಾಗಾಗಿ ಇವತ್ತು ಲಕ್ಷ್ಮೀನರಸ್ವಾಮಿ ದೇವಸ್ಥಾನಕ್ಕೆ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷ ಆಗಿರುವಂತ ಟಿ ಎ ಧರ್ಮರಾಜ್ ಗೌಡರ ನೇತೃತ್ವದಲ್ಲಿ ಎಲ್ಲ ಗೆಳೆಯರು, ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಗೆಳೆಯರು ಸಮ್ಮುಖದಲ್ಲಿ ಬಂದು ಭಗವಂತನ ಪ್ರಾರ್ಥನೆ ಮಾಡಿದ್ದೇವೆ. ಅವರು ಬಿಗ್ ಬಾಸ್ ಇಂದ ಗೆದ್ದು ಬರ್ಲಿ ಅನ್ನೋದೇ ನಮ್ಮೆಲ್ಲರ ಆಸೆ. ಹಾಗಾಗಿ ಅಶ್ವಿನಿ ಗೌಡ್ರು ಗೆದ್ದು ಬರ್ಲಿ, ಗೆದ್ದು ಬರ್ಲಿ, ಗೆದ್ದು ಬರ್ಲಿ. ಅಶ್ವಿನಿ ಮೇಡಮ್ ಅವರು ಗೆದ್ದು ಬರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಅಶ್ವಿನಿ ಮೇಡಮ್ ಗೆದ್ದು ಬರ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಅಶ್ವಿನಿ ಮ್ಯಾಮ್ ಗೆದ್ದು ಬರ್ಲಿ. ನೀವು ಅವಾಗಿಂದ ಅಂದ್ರೆ ಪ್ರತಿ ಬಾರಿಯೂ ಕೂಡ ಬಿಗ್ ಬಾಸ್ ಅಲ್ಲಿ ನೀವು ಅಶ್ವಿನಿ ಗೌಡ ಅವರನ್ನ ಸಪೋರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಮುಂಚೂಣಿಯಲ್ಲಿ ಇರ್ತೀರಿ. ಶ್ವೇತಾ ಮ್ಯಾಮ್ ಹೇಳಿ. ನಾನೊಬ್ಳು ಹೋರಾಟಗಾತಿಯಾಗಿ ಅವರು ಕೂಡ ಹೋರಾಟಗಾರರು, ಹಾಗಾಗಿ ಅವರಿಗೆ ನಮ್ಮ ಬೆಂಬಲ ಸದಾ ಇರುತ್ತೆ. ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಅಣ್ಣ ಟಿ ಎ ನಾರಾಯಣಗೌಡರ ಆಶೀರ್ವಾದದೊಂದಿಗೆ ಹಾಗೂ ನಮ್ಮ ಬೆಂಗಳೂರು ನಗರ ಅಧ್ಯಕ್ಷರಾದ ಧರ್ಮಣ್ಣನವರ ನೇತೃತ್ವದಲ್ಲಿ ನಾವೆಲ್ಲ ಕರವೇ ಕುಟುಂಬದವರು ಏನು ಸ್ವಾಮಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದು ಒಂದು ವಿಶೇಷ ಪೂಜೆಯನ್ನ ಮಾಡಿಸಿದ್ವಿ. ಏನ್ ಕಾರಣ ಅಂತಂದ್ರೆ, ಏನು ಬಿಗ್ ಬಾಸ್ ಮನೇಲಿರುವಂತಹ ಕರವೇ ಕುಟುಂಬದ ಹೆಣ್ಮಗಳಾದ ಅಶ್ವಿನಿ ಗೌಡ ಅವರು ಈ ಸತಿ ಬಿಗ್ ಬಾಸ್ ಕಪ್ಪನ್ನ ಗೆದ್ದು ಬರ್ಲಿ ಅಂತ. ಯಾಕಂದ್ರೆ ಶ್ರುತಿ ಮೇಡಮ್ ಆದ್ಮೇಲಿಂದ ಯಾರು ಕೂಡ ಹೆಣ್ಮಕ್ಳು ಬಿಗ್ ಬಾಸ್ ಗೆದ್ದಿಲ್ಲ, ಬರೀ ಗಂಡ್ಮಕ್ಳೇ ಗೆದ್ಕೊಂಡ್ ಬಂದಿದ್ದಾರೆ. ಹಾಗಾಗಿ ಈ ಬಾರಿನಾದ್ರೂ ನಮ್ಮ ಅಶ್ವಿನಿ ಗೌಡ ಅವರು ಮಹಿಳೆಯರ ಪ್ರತಿನಿಧಿಯಾಗಿ ಇವತ್ತು ಬಿಗ್ ಬಾಸ್ ಕಪ್ ನ ಗೆದ್ದು ನಾಳೆ ಅವರು ವಿಜಯದ ಮೂಲಕ ಬರ್ಬೇಕು ಅಂತೇಳಿ ನಾವೆಲ್ಲರೂ ಕೂಡ ಕರವೇ ಕುಟುಂಬದಿಂದ ಇವತ್ತು ಲಕ್ಷ್ಮೀ ನರಸಿಂಹ ಸ್ವಾಮಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿ ಅವ್ರ ಹತ್ರ ಬೇಡ್ಕೊಂಡಿದೀವಿ. ಹಾಗಾಗಿ ಅಶ್ವಿನಿ ಗೌಡ ಮೇಡಮ್ ಅವ್ರು ಗೆದ್ದು ಬಂದೇ ಬರ್ತಾರೆ. ಅವಮಾನಗಳ ಸುರಿಮಳೆ ಬಿದ್ದ ಮೇಲೆ ಅಂತೆ ಸನ್ಮಾನಗಳ ಹೂಮಾಲೆ ಬೀಳೋದು. ಆ ರೀತಿ ಮೊದಲು ಅಶ್ವಿನಿ ಮೇಡಮ್ ಅವರು ಪ್ರೀತಿಯಿಂದ ನನ್ನ ಅಣ್ಣ ಅಂತಾನೆ ಕರೀತಾರೆ. ವಿಶೇಷವಾದ ಹೆಣ್ಮಗಳು. ಯಾಕಂದ್ರೆ ಬಡವ್ರ ಬಗ್ಗೆ ಅಪಾರವಾದ ಕಾಳಜಿ ಇದೆ. ಅಷ್ಟೊಂದು ಐಶ್ವರ್ಯ ಇದ್ರು ಎಲ್ಲೂ ಅಹಂಕಾರ ನಾವು ನೋಡಿಲ್ಲ. ಆಮೇಲೆ ನಮ್ಮ ನಾರಾಯಣಗೌಡರು ಕೆಲವೊಂದು ವಿಚಾರದಲ್ಲೆಲ್ಲ ಹೋದಾಗ ಇಲ್ಲಿ ಕೂತಿರ್ತಕ್ಕಂಥ ಹೆಣ್ಮಕ್ಳು ತೋರಿಸಿರ್ತಕ್ಕಂಥ ಎದೆಗಾರಿಕೆ ನಾವ್ ಏನಕ್ಕೆ ಹೇಳ್ತೀವಿ ಅಂದ್ರೆ, ಹೆಣ್ಮಕ್ಳು ಗೆದ್ದು ಬರ್ತಾರೋ ಬಿಡ್ತಾರೋ ಸೆಕೆಂಡ್ರಿ, ಬಟ್ ಗೆಲ್ಲಬೇಕು ಅನ್ನೋ ಆಟ ಏನು ಅಂದ್ರೆ ಈ ಸಮಾಜನೇ ತೋರಿಸ್ಕೊಟ್ಟಿದ್ದು. ಸಾವಿರಾರು ಜನ ಕಾರ್ಯಕರ್ತರು ಕರ್ಕೊಂಡೋದ್ರಲ್ಲಮ್ಮ. ಅವತ್ತು ರಕ್ಷಣಾ ವೇದಿಕೆ ಗೆಲ್ಲಿಲ್ವಾ? MES ಅವ್ರನ್ನೆಲ್ಲ ಅವತ್ತು ನಿಲ್ಸಿದ್ರು ಗೊತ್ತಾ? ಅವ್ರ ಆರ್ಭಟಗಳು ಹೆಣ್ಮಕ್ಳು ರಾತ್ರಿ ಹೊತ್ತು ಬಂದು ನಿಂತ್ಕೊಂಡು ಅಣ್ಣನ ಜೊತೆ ನಿಂತ್ಕೊಂಡು ಆ ಹೋರಾಟ ಮಾಡೋದು ನೀವು ಒಂದ್ ದಿವಸ ನಿಮ್ಮ ಮಾಧ್ಯಮದಲ್ಲಿ ತೋರಿಸಿ, ಅವಾಗ ನಿಜವಾದ ಹೋರಾಟದ ಗತ್ತು ಗೊತ್ತಾಗುತ್ತೆ. ಇನ್ನೊಂದು ಏನಂದ್ರೆ, ಎಲ್ಲೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಸಮಯ ಸಿಕ್ಬಿಡ್ತು ಅಂತ ನೀವು ಬಾಯಿ ಬಂದಂಗೆ ಮಾತಾಡೋದಲ್ಲ. ನಿಜವಾದ ಹೋರಾಟಗಾರನ ಬೆಲೆ ಏನು ಅಂದ್ರೆ, ಜೈಲು, ಕೋರ್ಟು, ಕಚೇರಿ ಅನ್ನೋದೈತಲ್ಲ, ಕೇವಲ 2 ಬಾರಿ ಹೋಗಿ ಕೋರ್ಟಲ್ಲಿ ನಿಂತ್ಕೊಂಡ್ಬರ್ರಿ, ಗೊತ್ತಾಗತ್ತೆ ಅದರ ಕಷ್ಟ ಏನು ಅಂತ. ಡಿಸೆಂಬರ್ 27 ಒಂದು ಹೋರಾಟ ಸಾಕು. ಇವತ್ತು ಕರ್ನಾಟಕ ಪೂರ್ತಿ ಕರುಣಾಮಯ ಆಗ್ಬೇಕಂದ್ರೆ ಅವತ್ತಿನ 2 ಗಂಟೆ ರಾತ್ರಿ ಹೆಣ್ಮಕ್ಳು ನಮ್ಮ ಅಣ್ಣ ಟಿ ಎ ನಾರಾಯಣಗೌಡರಿಗೋಸ್ಕರ ಎಷ್ಟು ಕಷ್ಟಪಟ್ಟಿದಂತ ನೀವು ತೆಗೆದು ನೋಡ್ಬೋದು. 24 ಗಂಟೆಗಳ ಕಾಲ ಬಸ್ಸಲ್ಲೇ ಕುಂಡಿಸ್ತಾರೆ. ಹೇಳ್ತಾ ಪುಟ, ಅವತ್ತು ಯಾರು ಬಿಡ್ಲಿಲ್ಲ. ಕಾನೂನು ಬಿಡದೆ ಯಾರು ತಪ್ಪಿಲ್ಲ. ಅಣ್ಣ ಯಾವ್ದಕ್ಕೆ ಎದೆಗುಂದಿದೆ ಕಾರ್ಯಕರ್ತರು ಯಾವ ರೀತಿ ಅಂದ್ರ ಸ್ಟಡಿ ಮಾಡಿದಂತ ನಮಗ್ ಗೊತ್ತಿದೆ. ಇಲ್ಲಿ ಯಾರು ಬಟನ್ ನಡೆಯಲ್ಲ ಪುಟ. ಸತ್ಯ ಒಂದೇ ಗೆಲ್ಬೇಕು ಅಂದ್ರೆ ಸತ್ಯಾಸತ್ಯ ಜೊತೆ ಇರ್ಬೇಕು. ವಜ್ರಾಣ ಕತ್ತರಿಸಕ್ಕೆ ವಜ್ರಾಣೆ ಬೇಕು ಅಂದ್ರೆ ಅಶ್ವಿನಿ ಮೇಡಮ್ ಎದುರುಗಡೆ ಇರ್ಬೇಕು ಅಂದ್ರೆ ವಜ್ರಾಣೆ ಆಗಿರ್ಬೇಕು. ಅದಕ್ಕೆ ಕತ್ತರಿಸಕ್ಕಾಗೋದು. ನೀವು ಹೋಗಿ ಖಾಲಿ ಕತ್ರಿಗಿಂದ ವಜ್ರ ಕತ್ತರಿಸ್ತೀರ ಅಂದ್ರೆ ಆಗಲ್ಲ. ನಾನು ಮತ್ತೊಮ್ಮೆ ಹೇಳ್ತೀನಿ, ಯಾರನ್ನ ಗೆಲ್ಲಿ, ವಿಶೇಷವಾಗಿ ಅಶ್ವಿನಿ ಅಮ್ಮ ಗೆಲ್ಬೇಕು ಅನ್ನೋದೇ ನಮ್ಮನೆ ಹೆಣ್ಮಗಳದು. ನಮ್ಮನೆ ಹೆಣ್ಮಗಳಿಂದ ವಿಶೇಷವಾಗಿ ಗೆಲ್ಬೇಕು ಅನ್ನೋ ನಮ್ಮ ಆಸೆ ಬಿಟ್ಟ. ಅಶ್ವಿನಿ ಮೇಡಮ್ ಅವರು ಬಿಗ್ ಬಾಸ್ ಗೆದ್ದು ಬರ್ಲಿ ಅಂತ ಕೇಳ್ಕೊಳ್ತೀವಿ. ಅಶ್ವಿನಿ ಮೇಡಮ್ ಗೆದ್ದು ಬರ್ಲಿ. ಅಶ್ವಿನಿ ಮೇಡಮ್ ಅವರು ಬಿಗ್ ಬಾಸ್ ಅಲ್ಲಿ ಗೆದ್ದು ಬರ್ಬೇಕು. ನಮ್ಮ ಕರ್ನಾಟಕ ಘಟಕದ ಮಹಿಳಾ ಅಧ್ಯಕ್ಷರಾಗಿ ಅಶ್ವಿನಿ ಮೇಡಮ್ ಅವರು ಸಂತೋಷದಿಂದ ಆ ಬಿಗ್ ಬಾಸ್ ನ ಕಪ್ಪನ್ನು ಎತ್ತಿ ಹಿಡಿದು ನಮ್ಮ ಕರವೇ ಕುಟುಂಬಕ್ಕೆ ಒಂದು ಕೀರ್ತಿ ಪತಾಕೆಯನ್ನು ಆರಿಸುವ ಒಂದು ಇದಕ್ಕ ಈಡೇರಿಸಬೇಕಾಗಿ ನಾವು ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ಹತ್ರ ಪ್ರಾರ್ಥನೆಗೆ ಇದು
ಅವರಿಗೋಸ್ಕರ ಶುಭ ಕೋರುತ್ತಿದ್ದೇವೆ. ಕರವೇ ಕುಟುಂಬ ನೇರವಾಗಿ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಬಂದಿದೆ. ಹಾಗೆ ನಾಳೆಯ ದಿನ ಅಶ್ವಿನಿ ಗೌಡ ಅವರ ಕೈಯಲ್ಲಿ ಬಿಗ್ ಬಾಸ್ ನ ಕಪ್ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರು. ಈಗ 50 ಕಾಯಿಗಳನ್ನ ಹೊಡಿತಾ ಇದ್ದಾರೆ. ನೋಡ್ಬೋದು ನೀವು, ಇಡೀ ಕರವೇ ಕುಟುಂಬ ಕನ್ನಡತಿಗಾಗಿ ಹೋರಾಡ್ತಾ ಇರುವಂತದ್ದು. ಹೇಗಾದ್ರೂ ಆಗ್ಲಿ ಕಪ್ಪು ಗೆದ್ದು ಬರ್ಲಿ ಅಂತ ಹೇಳಿ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಆಗ್ಬೇಕು, ಹಾಗೆ ಕಪ್ ಅನ್ನ ಗೆದ್ಕೊಂಡು ಬರ್ಬೇಕು ಅನ್ನುವ ನಿಟ್ಟಿನಲ್ಲಿ ಕಾಯಿಯನ್ನ ಹೊಡೆಯುವಂತಹ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಎದುರುಗಡೆ ಈಗಾಗಲೇ ಪ್ರಾರ್ಥನೆಯನ್ನ ಕೂಡ ಮಾಡಿದ್ರು. ನಾಳೆಯ ದಿನ ಅಶ್ವಿನಿ ಗೌಡ ಅವರ ಕೈಯಲ್ಲಿ ಕಪ್ಪಿರ್ಲಿ ಅನ್ನೋ ಒಂದು ನಿಟ್ಟಿನಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಛಲಗಾತಿ ಅಶ್ವಿನಿ ಗೌಡ ಅವರೇ ವಿನ್ ಆಗ್ಬೇಕು, ಕಪ್ಪನ ಕೈಯಲ್ಲಿ ಹಿಡ್ಕೋಬೇಕು ಅಂತ ಹೇಳಿ ಪ್ರತಿ ಬಾರಿಯೂ ಕೂಡ ಬಿಗ್ ಬಾಸ್ ನಲ್ಲಿ ಎಂಟರ್ಟೈನ್ಮೆಂಟ್ ಆಗಿರಬಹುದು, ಒಂದು ಸತ್ಯದ ರೀತಿಯಲ್ಲಾಗಿರಬಹುದು, ಅವರು ಸಂಪೂರ್ಣ ಎಂಟರ್ಟೈನ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಏನಾದ್ರೂ ಆಗ್ಲಿ ಅಶ್ವಿನಿ ಗೌಡ ಅವರ ಕೈಯಲ್ಲಿ ಕಪ್ಪು ಬರ್ಲಿ ಅನ್ನುವ ನಿಟ್ಟಿನಲ್ಲಿ ಈಗ ಇಡೀ ಕರವೇ ಕುಟುಂಬ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಎದುರುಗಡೆ ಬಂದು ಕಾಯಿಯನ್ನ ಹೊಡಿತಾ ಇದ್ದಾರೆ. ಪೂರ್ತಿ ಶ್ರದ್ಧೆ ಭಕ್ತಿ ಭಾವದಿಂದ ಅಶ್ವಿನಿ ಗೌಡ ಅವರು ಗೆಲ್ಲಿ ಅಂತ ಹೇಳಿ ಮನಸಾರೆ ಬೇಡ್ಕೊಳ್ತಾ ಇದ್ದಾರೆ. ನೋಡಬಹುದು ನೀವು ದೃಶ್ಯಾವಳಿಗಳಲ್ಲಿ. ಯಾರ್ ಕಪ್ ಗೆದ್ರು ಸಹ ಅವರು ಅವರ ಪ್ರತಿಭೆಯನ್ನ ಮುಂದೆ ತಗೊಂಡು ಹೋಗ್ತಾರೆ. ಆದ್ರೆ ಅಶ್ವಿನಿ ಗೌಡ ಅವರು ಗೆದ್ರೆ ಕನ್ನಡಕ್ಕಾಗಿ ಹೋರಾಡ್ತಾರೆ, ಕನ್ನಡಕ್ಕಾಗಿ ದುಡಿತಾರೆ. ಹಾಗಾಗಿ ಅಶ್ವಿನಿ ಗೌಡ ಅವರು ಗೆಲ್ಲಲಿ ಅನ್ನುವ ನಿಟ್ಟಿನಲ್ಲಿ ಇದೀಗ ಕಾಯಿಯನ್ನ ಒಡೆಯಲಾಗ್ತಾ ಇದೆ. ನೋಡ್ತಾ ಇದ್ರಿ ದೃಶ್ಯಾವಳಿಗಳಲ್ಲಿ. ಲಕ್ಷ್ಮೀನರಸಿಂಹ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಪೂಜೆಯನ್ನ ಸಲ್ಲಿಸಿ ಬಿಗ್ ಬಾಸ್ ನ ಅಶ್ವಿನಿ ಗೌಡರು ಗೆದ್ದು ಬರ್ಲಿ ಅಂತ ಹೇಳಿ ಇವತ್ತು ತೆಂಗಿನಕಾಯಿನ ಒಡೆಯೋದ್ರ ಮುಖಾಂತರ ಸ್ವಾಮಿಗೆ ಸೇವೆಯನ್ನ ಸಲ್ಲಿಸಿದೀವಿ. ಏನಾದ್ರೂ ಅಶ್ವಿನಿ ಗೌಡರು ಗೆದ್ದು ಬಂದ್ರೆ ಮತ್ತೆ ಬಂದು 101 ಕಾಯಿನ ಲಕ್ಷ್ಮೀನರಸಿಂಹ ಸ್ವಾಮಿ ದೇವಸ್ಥಾನದ ಮುಂದೆ ಹೊಡಿತೀವಿ ಅಂತ ಹೇಳಿ ಅರ್ಕೆ ಮಾಡ್ಕೊಂಡು ಇವತ್ತು ಪೂಜೆಯನ್ನ ಸಲ್ಲಿಸಿದೀವಿ. ಈಗ ಮುಂಚಿತವಾಗಿ ಒಂದು ಅರ್ಕೆಯನ್ನು ಕೂಡ ಸಲ್ಲಿಸಿದೀವಿ. ಹಾಗಾಗಿ ಲಕ್ಷ್ಮೀನರಸಿಂಹ ಸ್ವಾಮಿ ಅಶ್ವಿನಿ ಗೌಡರ ಗೆಲುವಿಗೆ ಕೈ ಹಿಡಿತಾರೆ ಅಂತ ಹೇಳಿ ನಂಬಿದೀವಿ. ಹಾಗಾಗಿ ಲಕ್ಷ್ಮೀನರಸಿಂಹ ಸ್ವಾಮಿ ಆಶೀರ್ವಾದ ಅಶ್ವಿನಿ ಗೌಡ್ರ ಮೇಲೆ ಇರ್ಲಿ. ಅಶ್ವಿನಿ ಗೌಡ್ರು, ಅಶ್ವಿನಿ ಗೌಡ್ರು, ಕನ್ನಡತಿ ಅಶ್ವಿನಿ ಗೌಡ್ರು, ಕರವೇ ಗೌರವಾಧ್ಯಕ್ಷ ಅಶ್ವಿನಿ ಗೌಡ್ರು, ಕರವೇ ಗೌರವಾಧ್ಯಕ್ಷ ಅಶ್ವಿನಿ ಗೌಡ್ರು. ಇಷ್ಟೊತ್ತು ಅತ್ತಿಗುಪ್ಪೆಯ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ಅಶ್ವಿನಿ ಗೌಡ ಅವರು ಗೆದ್ದು ಬರ್ಲಿ ಅಂತ ಹೇಳಿ ಬಿಗ್ ಬಾಸ್ ಸೀಸನ್ 12ನ ವಿನ್ನರ್ ಆಗ್ಬೇಕು, ಕಪ್ಪು ತಗೊಂಡು ಬರ್ಬೇಕು ಅಂತ ಹೇಳಿ ಇಡೀ ಕರವೇ ಕುಟುಂಬ ಹಾಗೆ ಕನ್ನಡ ಪರ ಸಂಘಟನೆಗಳು ನೇರವಾಗಿ ದೇವಾಲಯಕ್ಕೆ ಬಂದು ಪ್ರಾರ್ಥನೆಯನ್ನ ಮಾಡುವುದರ ಮೂಲಕ ಜೊತೆಗೆ 50 ಕಾಯಿಗಳನ್ನ ಹೊಡೆದಿದ್ದಾರೆ. ಏನಾದ್ರೂ ಆಗಲಿ ಅಶ್ವಿನಿ ಗೌಡ ಅವರು ಗೆದ್ದು ಬರಲಿ ಅನ್ನುವ ಆಶಯ ಅವರದಾಗಿತ್ತು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೀವು ನೋಡ್ತಾ ಇರಿ ಬಿಬಿ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಪ್ರತಿಧ್ವನಿ.